ಇಂಥವ್ರನ್ನ ಕಾಯ್ದಕ್ಕೋಸ್ಕರ ನಮ್ಮ ಸೈನಿಕರ ಗಡಿಯಲ್ಲಿ ನಿಲ್ಬೇಕಾ? ರೂಲಿಂಗ್ ಪಾರ್ಟಿ MLA ಏನು ಹೇಳ್ತಾರೆ ಅಂತ ಹೇಳಿದ್ರೆ, 4 ವಿಮಾನಗಳನ್ನು ಹಾರಿಸಿಬಿಟ್ಟಿಕೊಳ್ಳಿ ಯುದ್ಧ ಅಂತ ಹೇಳ್ತೀರಾ ಅಂತ ಮಾತುಗಳನ್ನ ಸೈನಿಕರನ್ನೇ ಪ್ರಶ್ನಿಸ ಮಾಡುತ್ತ ನಮ್ಮ ಸೇನಾ ವ್ಯವಸ್ಥೆಗೆ ಲಘುವಾಗಿ ಮಾತಾಡುವಂಥ ವ್ಯವಸ್ಥೆಗಳನ್ನ ಶಾಸಕರು ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರನ್ನ ಕರೆದು ಬುದ್ಧಿ ಹೇಳೋ ಸೌಜನ್ಯ ಇಲ್ಲವ ನಿಮಗೆ? ನೀವು ಮಾಡ್ತಾ ಇರುವಂತ ಲಘುವಾಗಿ ಮಾತಾಡ್ತಿರುವಂತ ವ್ಯವಸ್ಥೆಗಳೇನು? ಯಾರು ದೇಶಕ್ಕೋಸ್ಕರ ನಿಮ್ಮ ಕುಟುಂಬನ ಕಾಯ್ತಾ ಇದ್ದಾರೋ ಅವ್ರ ಬದುಕನ್ನು ಬಿಟ್ಟು ಅಂತ ಸೈನಿಕರ ಬಗ್ಗೆ ಲಘುವಾಗಿ ಮಾತಾಡುವಾಗ ನೀವು ಅವ್ರನ್ನ ಕರೆದು ಬುದ್ಧಿ ಆದ್ರೂ ಹೇಳ್ಬೇಕಲ್ವಾ? ಅದನ್ನು ಹೇಳದಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನ ನಾವು ನೋಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾತೆತ್ತಿದ್ರೆ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮಾತನ್ನ ಕಾಂಗ್ರೆಸ್ಸಿನ ಮುಖಂಡರು ಹೇಳುವುದನ್ನು ನಾನು ನೋಡಿದೆ. ಏನು ಭದ್ರತಾ ವೈಫಲ್ಯ? ಭದ್ರತಾ ವೈಫಲ್ಯ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಅವಾಗ ಏನಾದರೂ ಭದ್ರತಾ ವೈಫಲ್ಯ ಆಗಿತ್ತಾ? ಪ್ರಧಾನಿ ಆಗಿದ್ದಾರೆ, ಯಾರೋ ದುಷ್ಟರು ಬಂದು ಮಾಡಿರ್ತಾರೆ, ಭದ್ರತಾ ವೈಫಲ್ಯ ಅಂತ ಹೇಳ್ತೀರಾ ನೀವು ಅದನ್ನ? ರಾಜೀವ್ ಗಾಂಧಿ ಅವರ ಮೇಲೆ ಆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಕೆಟ್ಟವರು, ಆಗ ಭದ್ರತಾ ವೈಫಲ್ಯ ಅಂತ ಕರೀಲಿಕ್ಕೆ ಸಾಧ್ಯವ ನಮಗೆ? ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತಲ್ಲ, ಈ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಇರುವಾಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು, ತಾಜ್ ಹೋಟೆಲ್ನಲ್ಲಿ ದಾಳಿ ನಡೆದು 150ಕ್ಕೂ ಹೆಚ್ಚು ಜನ ಸಾವು ದುರಂತ ನಡೀತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ಬೋದಾ? ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೀತಲ್ಲ ಭಯೋತ್ಪಾದಕರ ಮೂಲಕ, ಆಗ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇತ್ತ ಸರ್ಕಾರಕ್ಕೆ? ನಿಮ್ಮದೇ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸಮವಸ್ತ್ರದಲ್ಲಿರುವಂತಹ ರುದ್ರೇಶನ್ನ ಬೆಂಗಳೂರಿನಲ್ಲಿ ನಡುಬೀದಿಯಲ್ಲಿ ಹತ್ಯೆ ಮಾಡಿದ್ರಲ್ಲ, ಮೈಸೂರಿನ ಕ್ಯಾತಹಳ್ಳಿ ರಾಜನ್ನ ಕೊಚ್ಚಿ ಕೊಲೆ ಮಾಡಿದ್ರಲ್ಲ, ಮೂಡುಬಿದಿರೆಯ ಪ್ರಶಾಂತ್ ಪೂಜಾರಿ ಸೇರಿದಂತೆ 24 ಜನರ ಹತ್ಯೆ ಆಯ್ತಲ್ಲ, ಆಗ ಭದ್ರತಾ ವೈಫಲ್ಯ ಏನಂತ ಕರೆಯೋಣ? ಹೀಗೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇರುವಂತಹ ಪರಿಸ್ಥಿತಿಗಳು ಒಂದೆಡೆ, ರಾಷ್ಟ್ರದ ಸೈನಿಕರಿಗೆ ಅಪಮಾನ ಮಾಡುವಂತ ಪ್ರಕ್ರಿಯೆಗಳು ಮತ್ತೊಂದೆಡೆ, ಅಭಿವೃದ್ಧಿ ಕೆಲಸಗಳೇ ಸಂಪೂರ್ಣ ನಿಂತು ಹೋಗಿರುವಂತಹ ಪರಿಸ್ಥಿತಿ. ಎಲ್ಲಕ್ಕಿಂತ ಆತಂಕದ ಸ್ಥಿತಿ ಅಂದ್ರೆ, ಈ ಸರ್ಕಾರದ ಆಡಳಿತದ ವ್ಯವಸ್ಥೆ ಬಗ್ಗೆ ಯಾರೇ ಮಾತಾಡಿದ್ರೆ FIR. ನಾನು ಕುತೂಹಲಕ್ಕೆ ಗ್ರಾಮಾಂತರಗಳಿಗೆ ಕೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರುವಂತ ಶ್ವೇತಾ ಪೂಜಾರಿ ಮಾಡಿದ ತಪ್ಪೇನು? ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕ ಹಾಕೊಂಡವರು ಆರೋಪಿಗಳನ್ನ ಕಾರ್ ಹತ್ತಿಸ್ತಾ ಇದ್ರು, ಅವ್ರು ಯಾಕೆ ತನಿಖೆ ಮಾಡಿಲ್ಲ, ಅವ್ರು ಯಾಕೆ ಬಂಧಿಸಿಲ್ಲ ಅಂತ ಶ್ವೇತಾ ಪೂಜಾರಿ ಕೇಳಿದ್ರೆ ಅವ್ರ ಮೇಲೆ FIR ಕೇಳಿದ್ದೆ ತಪ್ಪು ಅಂತೇಳಿ. ಬೆಳ್ತಂಗಡಿ ಕುವೈಟ್ ಪಂಚಾಯತ್ನ ಅಧ್ಯಕ್ಷೆ ಭಾರತಿ ಶೆಟ್ಟಿ ಅವರು ಹಿಂದೂಗಳ ಹತ್ಯೆ ಆಗ್ತಿದೆ ಜಾಗೃತರಾಗಿರಿ ಎನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ ಕಾಶ್ಮೀರದಲ್ಲಿ. ಹಿಂದೂಗಳು ಜಾಗೃತರಾಗಿರಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇಲೆ ಕೇಸು. 2 ವರ್ಷದ ಆಡಳಿತದ ಬಗ್ಗೆ ನಿನ್ನೆ ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲಿ ಮಾಡಿದ್ದನ್ನ ಮಾಧ್ಯಮಗಳು ಸೇರಿದಂತೆ ಇಡೀ ರಾಜ್ಯ ಜನತೆ ಗಮನಿಸಿದೆ. ಅವರು ಯಾವ ಉದ್ದೇಶದಲ್ಲಿ ಸಾಧನೆ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮದೇ ಆದಂತ ಸಮೀಕ್ಷೆಯ ಪ್ರಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಅನ್ನ ಅಧಿಕೃತವಾಗಿ ಇವತ್ತು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿದ್ದೇವೆ. ಮೋಡ ಹಗರಣಗಳು, ವಾಲ್ಮೀಕಿ ಹಗರಣಗಳು, ರೈತರಿಗೆ ಮಾಡಿದಂಥ ಮೋಸ, ಬಾಣಂತಿಯರ ಸಾವು, ವಕ್ಫ್ ಭೂಗಳತನ, ಹಾಲಿನ ದರ ಏರಿಕೆ ಮತ್ತು ಸರ್ಕಾರಿ ಕೆಲಸದಲ್ಲಿ ಕಮಿಷನ್ಗಳು, ದಲಿತರ ಹಣ ಲೂಟಿ, ಹೀಗೆ 10 ಪ್ರಕರಣಗಳು, ಆಡಳಿತದ ವೈಫಲ್ಯಗಳು, ಗೊಂದಲದ ಗೂಡಾಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲ ಮಾಹಿತಿಗಳು ಒಳಗೊಂಡಂತೆ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಈ ಚಾರ್ಜ್ ಶೀಟ್ ಪೂರಕವಾಗುತ್ತೆ ಅನ್ನೋದು ನಮ್ಮ ಭಾವನೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿಯನ್ನ ಪೂರೈಸಿದ್ದನ್ನ ಬಹಳ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೇಳುವಾಗ
ಇಡೀ ಸಿದ್ದರಾಮಯ್ಯನವರ ಸರ್ಕಾರ ದ್ವೇಷದ ಮೇಲೆ, ಸಂಘರ್ಷದ ಮೇಲೆ, ಮತೀಯತೆಯ ಆಧಾರದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ಪ್ರಾಧಾನ್ಯತೆ ಕೊಟ್ಟಿರುವ ಹಿನ್ನೆಲೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂಥ ಸರ್ಕಾರ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬಳಸದೆ ಸಂಘರ್ಷದ ಹಾದಿಯನ್ನು ಇರುವಂತಹದ್ದು 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎನ್ನುವಂಥ ಆಪಾದನೆಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವನ್ನ ಕಾರಣದಿಂದ ದ್ವೇಷ ಮಾಡುವುದು, ಪ್ರಧಾನಿಯವರ ಶರ್ಟಿನ ಬಗ್ಗೆ, ಪ್ರಧಾನಿಯವರ ಉಡುಪಿನ ಬಗ್ಗೆ, ಶರ್ಟಿನ ಬಗ್ಗೆ ಏನೂ ಇಲ್ಲದೆ ಸಂತೋಷ್ ಲಾಡ್ನಂಥ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಕೊಂಡು ಆ ಕಾರ್ಮಿಕರಿಗೆ, ದುರ್ಬಲರಿಗೆ ಯಾವ ರೀತಿ ಸವಲತ್ತನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ನೇರವಾಗಿ ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತಾಡುವಂಥ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಹಿಡಿದಿರುವಂಥ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ರೀತಿಯ ನೇತೃತ್ವ. ಸಾಮಾನ್ಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ತಾವು ಗಮನಿಸಬೇಕು, ಕರ್ನಾಟಕ ರಾಜ್ಯದ ಯಾವುದೇ ಗ್ರಾಮೀಣ ರಸ್ತೆಗಳು, ಅದು PWD ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಮೀನುಗಾರಿಕೆ ರಸ್ತೆ ಇರ್ಬೋದು, ಯಾವುದೇ ರಸ್ತೆಗಳಿಗೆ 2 ವರ್ಷದಿಂದ ₹1 ಖರ್ಚು ಮಾಡಿದಂಥ ಉದಾಹರಣೆಗಳು ತೋರ್ತಾ ಇಲ್ಲ. ಎಲ್ಲ ರಸ್ತೆಗಳು ಹೊಂಡಗೊಂಡು ಬಿದ್ದದನ್ನು ನಾವು ಕಾಣ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 50% ಕೊಟ್ಟು 72,000 ಕೋಟಿ ರೂಪಾಯಿಯಲ್ಲಿ ಜಲಜೀವನ ಯೋಜನೆ ಜಾರಿಗೆ ತರ್ತಾ ಇದೆ. ಮನುಷ್ಯರ ಪ್ರತಿ ಕುಟುಂಬಕ್ಕೂ ಕೂಡ ಶುದ್ಧವಾದ ನೀರು ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ 50% ಕೊಡ್ತಾ ಇದೆ ಅದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಜಲಜೀವನ ಯೋಜನೆ ಸಂಪೂರ್ಣ ವಿಫಲ ಆಗಿಬಿಟ್ಟಿದೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅದನ್ನು ಸುಸ್ಥಿರ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧವಾದ ನಲ್ಲಿ ನೀರನ್ನು ಕೊಡಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳು ಬಂದಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸಿನಲ್ಲಿ ಜನಸಂಖ್ಯೆ ಅನುಗುಣವಾಗಿ ಕೋಟ್ಯಾಂತರ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಿದೆ. ಅವುಗಳನ್ನು ಖರ್ಚು ಮಾಡುವಂಥ ಮಟ್ಟಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇಳಿದೇ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ರೈತರ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಸುಮಾರು 9.5 ಕೋಟಿ ಜನರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ಅವರ ಬೀಜಕ್ಕೆ, ಗೊಬ್ಬರಕ್ಕೆ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ ಕೊಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿನ ಕರ್ನಾಟಕ ರಾಜ್ಯದ 54 ಲಕ್ಷ ಕುಟುಂಬಗಳಿಗೆ, ಕರ್ನಾಟಕ ರಾಜ್ಯದ 54 ಲಕ್ಷ ಕುಟುಂಬಗಳಿಗೆ 10,000 ರೂಪಾಯಿನ ಕೊಡುವಂಥ ರೈತ ಪರವಾದಂಥ ಯೋಜನೆ ಇತ್ತು. ಯಾವ ದಿವಸ ಸಿದ್ದರಾಮಯ್ಯನವರು ಬಂದರು ಆ ದಿವಸದಿಂದ ಆ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯದ ಪಾಲನೆ ನಿಂತು ಬಿಡ್ತು.